ಜಗತ್ತು ದಿನೇ ದಿನೇ ಮುಂದುವರಿತಾ ಇದೆ. ಆದರೂ ಕೂಡ ಗ್ರಾಮೀಣ ಭಾಗದಲ್ಲಿ ಈ ಥರದ ಒಂದು ನಂಬಿಕೆಗಳು ಮನೆ ಮಾಡಿದೆ. ಆದರೆ ಈ ನಂಬಿಕೆಗಳಲ್ಲಿ ಏನು ಸತ್ವ ಇದೆ, ಅವರು ನಂಬಿರುವಂಥ ಸತ್ಯ ಏನು, ಇದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಿದ್ವಿ. ರಮಾದೇವಿ ಅವರೇ, ನೀವು ಆಗಲೇ ಒಂದು ಮಾತಾಡಿ, ಒಂದು ಬೇರೆ ಭಾಷೆಯಲ್ಲಿ ಮಾತಾಡಿದ್ರಿ. ಅದು ಯಾವ 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 ಭಾಷೆ, ಆ ಭಾಷೆ ಹೇಗಿರುತ್ತೆ, ನೀವು ಮಾತಾಡ್ಬೋದಾ? ಇವಾಗ ಒಂದು ಹೇಳ್ತೀನಿ, ಇದನ್ನ ಬೋಲ್ ಅನ್ನಲ್ಲ ನಾವು, ಇದನ್ನ ಬೋಲ್ ಅನ್ನಲ್ಲ, ಇದನ್ನ ಸೋಲ್ ಅಂತೀವಿ. ಇದನ್ನ ಏನಂತೀವಿ? ಬೋಲ್ ಅನ್ನಲ್ಲ, ಸೋಲ್ ಅಂತೀವಿ. SOUL ಸೋಲ್ ಅಂತೀವಿ ಅಲ್ವಾ? ಸೋಲ್ ಅಂದ್ರೆ ಈ ಶರೀರದಲ್ಲಿ 7 ಸ್ಟೆಪ್ಸ್ ಆಫ್ ಇರುತ್ತೆ. 7 ಸ್ಟೆಪ್ಸ್ ಆಪರೇಟ್ ಆಗುವಂಥದ್ದು ಇದು. ಅವ್ರು ಹೇಳ್ಬೋದಾಗಿತ್ತು ಬೋಲ್ ಅಂತ ಇಡ್ಬೋದಾಗಿತ್ತು, ಕೋಲ್ ಅಂತ ಹೇಳ್ಬೇಕಾದ್ರು, ಏನಿಟ್ಟಿಲ್ಲ. ಇಟ್ಟಿರೋರು ಇಂಗ್ಲಿಷ್ ಅಲ್ಲಿ ಇಟ್ಟಿರೋದೇ ಅವ್ರು ಸೋಲ್ ಅಂತ ಇಟ್ಟಿದ್ದಾರೆ. ಏತಕ್ಕಿಟ್ಟು ಸೋಲ್ ಅಂತ? 7 ಸ್ಟೆಪ್ಸ್ ಆಪರೇಟ್ ಯೂನಿವರ್ಸ್ ಲೇಯರ್ಸ್. ಅರ್ಥ ಆಯ್ತಾ? ಇದರಲ್ಲಿ 7 ಕಲರ್ಸ್ ಇಂದ ಕೂಡಿದ ಅಂತ ಆತ್ಮ ಶರೀರ. ಈ ರೇಸಸ್ ಮುಖಾಂತರನೇ ಈ ಆತ್ಮ ಅನ್ನೋದು ಸೃಷ್ಟಿ ಆಗೋದು. ಅರ್ಥ ಆಯ್ತಾ? ಈ ಸೇರುವಾಗ ಇವಾಗ ಈಗ ನಾಗರಾಜ್ ಅವರು, ನೀವು ಆಗಲೇ ಅವ್ರ ಜೊತೆ ಸಂಭಾಷಣೆ ಮಾಡಿ ಈಗ ಅದೇ ಹೇಳ್ತಿದ್ರಿ. ಈಗ ಇರೋದನ್ನ ಹೇಳ್ತೀವಿ ಅಂತ ಏನು? ಇರೋದನ್ನ ಅದ ಇರೋದನ್ನ ಇದ್ದಂಗೆ ಹೇಳ್ತೀವಿ, ಇಲ್ದಿದ್ನೆಲ್ಲ ನಾನು ಹೇಳಕ್ಕಾಗಲ್ಲ. ಈಗ ನಿಮ್ಗೆ ಹೇಳಿದ್ ನನಗೆ ಅರ್ಥ ಆಯ್ತಪ್ಪ, ಅಷ್ಟು ಬಿಟ್ಟು ಬೇರೆ ಏನಾರು ಮಾತಾಡಿದ್ರ? ಇಲ್ಲ ಕರೆಕ್ಟನಾ? ಇಲ್ಲ, ಏನು ಇಲ್ಲ, ಹೇಳಕರ್ಸು ಅಷ್ಟೇ. ಎಸ್. ಈಗ ನಿಮ್ಗೆ ಈಗ ಬಂದಿದ್ದು ಮಾತಾಡಿದ್ರಲ್ಲ, ನೀವು ಮಾತಾಡಿದ್ರೆ ನಿಮ್ಮ ಆತ್ಮ ಮಾತಾಡ್ತಾ, ನಾನು ಕಳವರ್ತಿಯ ಕಲ ಶಲ್ಯ ಕರ್ಕೊಳತು ವರದ ಪರ ಇರ ಕಳಿಸೋರ್ತಿ ಸ್ವಲ್ಪ ಇರೋಣ. ಈಗ ನಾನು ಈ ಶರೀರ ಇವಾಗ ನಂದು ಇಂಥ ವಿಷಯಗಳು ಹೇಳಿದಾಗ ಆತ್ಮ ಅನ್ನೋದು ಇರುತ್ತಲ್ವಾ? ಆತ್ಮ ಇವಾಗ ಆತ್ಮದ ವಿಷಯ ಹೇಳ್ಬೇಕು ಅಂದ್ರೆ ನನ್ನ ವಿಷಯ ನಾನು ಹೇಳ್ತೀನಿ, ನೀನ್ ಯಾಕೆ ಹೇಳೋದು? ಇವಾಗ ನಾವಿಬ್ರು ಕೂತಿರ್ತೀವಿ, ನಾವಿಬ್ರು ಕೂತಾಗ ನಿನ್ನ ವಿಷಯ ನೀನ್ ಹೇಳ್ತೀಯ, ನನ್ನ ವಿಷಯ ನಾನು ಹೇಳ್ತೀನಿ. ಅದಕ್ಕೆ ಇವಾಗ ಆತ್ಮ ವಿಚಾರ ಬಂದಾಗ ನೀನ್ ಯಾಕೆ ಹೇಳಕ್ಕಾಗುತ್ತೆ? ನಾನು ಹೇಳೋದು, ನಾನು ಹೇಳ್ತೀನಿ. ಆತ್ಮ ವರ್ದಲ ಪರ ಹೈಕಳತ್ವನಃ ನನ್ನ ಕಾಯ್ಕಳು ಬರ್ತವಲ್ಲ, ನನ್ನ ಕಾಯ್ಕಳು ನಾನು ಬೆರ್ಕೊಳ್ತು, ಶಲ್ಯಕ್ಕೆ ಯಾಕೆ ಬೆರ್ಕೊಳುತ್ತೋ? ಕಾಯ್ಕೊಳತು ನಮ್ಮ ಕಾಯ್ಕೊಳುತ್ತು ನಾವು ಶಲ್ಯಕ್ಕೆ ಗೊರಗ ತಿಳಿಯವರ್ಕ ಶಲ್ಯಕ್ಕೆ ಏನು ಮೊದ್ದು ಫಲಕಟ್ಟು ಶಲ್ಯ ಬರ್ತಲ್ಲ ಈಕನ. ಶಲ್ಯಕ್ಕೂ ಗ್ರಹಣಗಳು ವ್ರತ್ವಾರಗಳು ಶಕ್ತಿಗಳಿಲ್ಲ, ಪುಸ್ತಕ ಫಲಕ್ಕೂ ಓದಕಲಕ್ಕೂ ಇಲ್ಲ, ವ್ಯರ್ಧಲ ಪಾಯಗಳು ಮೊದ್ದು ಪಾಲಟು. ಈಗ ನೀವು ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನನ್ನ ಒಳಗಡೆ ಆತ್ಮದಲ್ಲಿ ಏನೈತೆ ನಾನು ಮಾತಾಡ್ಕೋತೀನಿ, ಅವಳೇನು ಮಾತಾಡೋದು ಅಂತದೇನಿಲ್ಲ. ಪುಸ್ತಕದ ಬದನೆಕಾಯಿ ಏನೂ ಹಾಗಲ್ಲ. ನನ್ನ ಆತ್ಮದಿಂದ ಬರುವಂಥದ್ದು, ನನ್ನ ಶಕ್ತಿಯಿಂದ ಬರುವಂಥದ್ದು, ನನ್ನ ಶಕ್ತಿಯಿಂದ ಬರ್ತಾ ಇದೆ. ಏನ್ ಹೇಳ್ತೀವಿ? ಇದು ನನ್ಗೆ ಅರ್ಥ ಆಯ್ತಲ್ಲ, ಹೇಗೆ ನಿಮ್ಮ ಭಾಷೆ ನನ್ಗೆ ಅರ್ಥ ಆಯ್ತಲ್ಲ. ನನಗೆ ದೇವ್ರು ಬಂದಿಲ್ಲ, ಭಾಷೆ ವಿಚಿತ್ರ ಭಾಷೆಗಳೆಲ್ಲ ವರ್ತನ, ಕನ್ನಡ ಭಾಷೆಗಳ ವರ್ತನ. ನಾನು ಮಾತುಗಳದ್ದು ಕನ್ನಡ ಭಾಷೆಗಳ ನಿರ್ಧನ ಭಾಷೆಗಳು, ನಾನು ಮಾತುಗಳತ್ತ ಇಲ್ಲ. ಕನ್ನಡ ಬೆಳಕು ನಮ್ಮ ಕನ್ನಡದ ಸೌತು ಫಲಕ ಕನ್ನಡಗಳು ಇರಕಲತ್ತು, ತಮಿಳು, ಕನ್ನಡ ತಮಿಳು ಅವೆಲ್ಲದು ಸರಿ. ಈಗ ನೀವು ಮಾತನಾಡ್ತಾ ಹೋದ್ರಲ್ಲ ಈ ರೀತಿ, ಇವ್ರು ಏನ್ ಹೇಳ್ತಾರೆ? ನನ್ಗೆ ಮೈ ಮೇಲೆ ಪರಕಾಯ ಪ್ರವೇಶ ಆದಾಗ ಆತ್ಮ ಹಿಂಗೆ ಮಾತಾಡುತ್ತೆ ಬೇಷೆ. ಭಾಷೆ ಅರ್ಥ ಆಗಲ್ಲ. ಏನೋ ಈ ಕಡೆ ಬಕಲಿಸ್ತೀರಾ, ನಿಮ್ಗೆ ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನಾವೇನಾಗುತ್ತೆ ಭಾಷೆಗಳೇ ಕಲಿಯವರ್ಕು ಕಲಿಯವರು ಗಮನ ಕೊಟ್ಟು ವರದಾದ ಪಾಯಕಲತ್ತು ಅರ್ಥ ಆಗೋವರ್ಕು ಎಲ್ಲ ಬೆಳಕಟ್ಟಿಗೂ ಅರ್ಥವಾಗಲ್ಲ. ಎಲ್ಲರಿಗೂ ಅರ್ಥ ಆಯ್ತು, ಅರ್ಥ ಆಗೋವರ್ಕು. ಹಾಗಾದ್ರೆ ನಿಮ್ಗೆ ಅರ್ಥ ಆಗಿದೆ, ನಿಮ್ಮ ಆತ್ಮಕ್ಕೆ ಅರ್ಥ ಆಯ್ತಾ? ನಿಮ್ಗೆ ಅರ್ಥ ಆಯ್ತು? ನನ್ನ ಶಲ್ಯವರ್ತಾರ್ಗಳು ಅರ್ಥ ಆಗೋವರ್ಕು. ನನ್ನ ಜೊತೆಗೂ ಇರಕಲತ್ತು ಶಲ್ಯಕ್ಕೂ ಅರ್ಥಗಳ ನಿಮ್ಮ ದೇಹದಲ್ಲಿ ಅದು ಇರೋವರೆಗೂ ಅದು ಅರ್ಥ ಆಗ್ತಲೇ ಇರುತ್ತೆ. ಎಸ್. ಈ ಶಲ್ಯ ಬಿಟ್ಟು ಹೋಗೋವರೆಗೂ ನಮ್ಮ ಲೋಕವರೆಗೂ ಫಲಕಟ್ಟುಕೊಳ್ಳುತ್ತಕ್ಕೂ ಶಲ್ಯ ಕರ್ಕಡಗಳು ಬರುತ್ತೆ ಅಲ್ಲ ಕೊರತ ಅಲ್ಲಿ ಭಾಷೆಗಳು ಕರಿಗಳವರೆಗೂ ಈ ಶರೀರ, ನಿಮ್ಮ ಶರೀರವನ್ನ ಬಿಟ್ಟು ಹೊರಗಡೆ ಹೋಗೋವರೆಗೂ ಅದಕ್ಕೆ ಮಾತ್ರ ಅರ್ಥ ಆಗಲ್ಲ, ಅದಕ್ಕೆ ನಿನಗೆ ಮಾತ್ರ ಅರ್ಥ ಆಗುತ್ತೆ. ಎಸ್, ಕರೆಕ್ಟ್ ಅಲ್ಲ? ವೆರಿ ಗುಡ್. ಎಂತ ಒಳ್ಳೆಯ ಮಾತನ್ನ ಆಡಿದ್ರು. ಇದಕ್ಕೇನಂತ ಕರಿತೀವಿ? ನೀವು ಮಾನಸಿಕ ತಜ್ಞರಾಗಿ. ಸರ್, ಆಕ್ಚುಲಿ ನಾನು ಒಂದೆರಡು ಪ್ರಶ್ನೆ ಕೇಳಬೇಕು. ಈ ತರ ಏನ್ ಮಾತಾಡ್ತೀರಾ, ನಿಮ್ ಜೊತೆ ಈ ತರ ಕಾನ್ವರ್ಸೇಷನ್ ಬೇರೆ ಯಾರು ಮಾಡ್ತಾರೆ ನಿಮ್ಮ ಮನೇಲಿ? ಯಾರು ಇಲ್ಲ. ವರ್ಷಲ ಪರಕ್ಕೆ ತೆಲುಗು ವರ್ಕೈಕರಿಗಳತ್ತು ನಮ್ಮ ಲೋಕವದ್ಯಾಲ ಪಾರತಃ ಕಲಸುರುಹೋ ಈ ಭೂಮಿ ಫಲಕ್ಕೂ ಮೊದಲಕರ ವ್ಯತ್ಯಾಕಗಳು ಯಜಮಾನರು ಮಾತಾಡ್ತಾರ ಮತ್ತೆ ಅವಾಗ್ಲೇ ಹೇಳಿದ್ರಿ, ನಾನು ಹೇಳೋದು ಅವ್ರು ಅರ್ಥ ಮಾಡ್ಕೊಳ್ಳಿ. ಇವಾಗ ನಿಮ್ಮ ಬರ್ಸಲಕ್ಕರು ಅರ್ಥ ಮಾಡ್ಕೊಳ್ಳುತ್ತರಟ್ಟು ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ನಂತರನೇ ಅವ್ರು ನಿಮ್ಮ ಯಜಮಾನ ಅರ್ಥ ಮಾಡ್ತಾರೆ. ನಿಮ್ಮ ಮಕ್ಳು ಇದೇ ತರ ವಾಪಸ್ ಅದೇ ತರ ರೆಸ್ಪಾಂಡ್ ಮಾಡ್ತಾರ ನಿಮ್ಗೆ? ಮಗಳ ಬರ್ಕೊಳ್ತು ಅರ್ಥಗಳು ನಿಮ್ಮ ಮಗಳು ರೆಸ್ಪಾಂಡ್ ಮಾಡ್ತಾರೆ. ಒಂದು ದಿನದಲ್ಲಿ ಎಷ್ಟು ಗಂಟೆಗಳ ಕಾಲ ನೀವು ಅವ್ರ ಜೊತೆ ಈ ತರ ಮಾತಾಡ್ತೀರಾ?
ಸರಕಲಚ್ಚೋಕು ಫಲಹೀನ ವರ್ತವನಃ ಬೆಳಗಾಟಗಳು ತೋರೋಕೆ ಸೊಳ್ಳೆ ಕರಕಲಚ್ಚೋಕು 10 ಗಂಟೆವರೆಗೂ ನಾನು ನನ್ನ ಕೆಲಸ ಕಾಯಿಗಳು ಇರೋಕಲತ್ತು ನಮ್ಮ ಪಲಕಟ್ಟು ಪೂಜಾ ಪಲಕಟ್ಟುಗಳು ಎಲ್ಲ ಇರಕಲು ತೋರುತ್ತೇನ ಅದುವರೆಗೂ 10 ವರೆಕಲಚ್ಚು 10 ವರೆಗೂ ದಾಟುವರೆಗೂ ಮಾಮೂಲಿ ಶಲ್ಯ ಪಲಕಟ್ಟುಗಳು ಕೊಡಕಲಕ್ಕೆ ತೋರುತ್ತೆ ಬೆಳಗಾಟಗಳು ಜೇಜಿ ಪಲಕಟ್ಟುಗಳು ತರೋಚನತ್ವನಃ ಬೇರೆ ಕೆಲ್ಸ ಇರುತ್ತೆ. ಇದು ಕಾಂಬಿನೇಷನ್ ತಮಿಳು ತೆಲುಗು ಕನ್ನಡ ಎಲ್ಲಾ ಭಾಷೆಯ ಒಂದು ಪದಗಳನ್ನ ಹಾಕಿರ್ತೀರಾ. ನಿಮ್ಮ ಮಕ್ಕಳು ನಿಮ್ಮ ಯಜಮಾನ್ರಿಗೆ ಈ ಮಾತು ಅರ್ಥ ಆಗ್ಲಿಲ್ಲ ಅಂದ್ರೆ ಅವ್ರ ಅರ್ಥ ಆಗ್ಲಿಲ್ಲ ಇನ್ನೊಂದ್ಸತಿ ಹೇಳು ಅಂತಾರ ಅಥವಾ ಯಾವ ರೀತಿ ಅರ್ಥ ಮಾಡ್ತಾರೆ? ಅರ್ಥವೇ ಕಲಿಸು ನಂಗೆ ಅರ್ಥವೇ ಕಲತ್ತೋಲತ್ವ ಅಂತಾರೆ. ಕಣ್ಣು ಮುಚ್ಚ ಕಲತ್ತವರೆಗೂ ನಾ ಶಲ್ಯಕ್ಕೆ ಬಿಟ್ಟು ಕಳಿಸು ಮತ್ತೆ ಶಲ್ಯ ಹೇಳ ಕಲಿಸು ಅಂದ್ರೆ ದೇಹದಿಂದ ಹೊರಗಡೆ ಹೋದ್ಮೇಲೆ ಕಣ್ಣು ಮುಚ್ಕೊಂಡಿರ್ತಾರೆ, ಅರ್ಥ ಆಗಲ್ಲ ಅಂತ. ಈಗ ನಟರಾಜ್ ಅವರಿಗೆ ಸಾಮಾನ್ಯವಾಗಿ ಈ ಥರದ ಡಾಕ್ಟ್ರೆ ಈ ಥರ ಭಾಷೆ ಅವರಲ್ಲಿ ಯಾಕೆ ಬರುತ್ತೆ ಅಥವಾ ಬದಲಾವಣೆಗಳು ಯಾಕೆ ಆಗುತ್ತೆ ಅಂತ ಅಂದ್ರೆ ಯಾವ ಹೊತ್ತಲ್ಲಿ ಈ ಥರ ಭಾಷೆ ಅಂದ್ರೆ ಅವ್ರ ಮನಸ್ಸು ಸ್ವಲ್ಪ ತೀವ್ರಗೊಂಡಾಗ ಅಥವಾ ಆವೇಶಕ್ಕೊಳಗಾದಾಗ ಇನ್ಫ್ಯಾಕ್ಟ್ ಅವರೇ ಹೇಳಿದ್ರು, ನಾನು ಬೆಳಗ್ಗೆ 10 ಗಂಟೆವರೆಗೂ ನನ್ನ ಕೆಲಸ ಕಾರ್ಯದಲ್ಲಿ ಬ್ಯುಸಿ ಆಗಿರ್ತೀನಿ, 10 ಗಂಟೆ ಆದ್ಮೇಲೆ ಈ ತರ ಎಲ್ಲ ಮಾತಾಡ್ತೀನಿ ಅಂತ. ಅಂದ್ರೆ ಅವ್ರ ಜೊತೆ ಇಂಟ್ರಾಕ್ಷನ್ ಮಾಡಕ್ಕೆ ಮನೇಲಿ 10 ಗಂಟೆವರೆಗೂ ಜನ ಇರ್ತಾರೆ, ಆ ನಂತರ ಯಾರು ಇರಲ್ಲ. ನನ್ನ ಭಾಷೆನೇ ನನ್ನ ಭಾಷೆ ಅವ್ರು ಮಾತಾಡ್ತಾರೆ. ಅವ್ರಿಗೆ ಯಾರ ಜೊತೆ ಮಾತಾಡ್ಬೇಕು, ಯಾಕಂದ್ರೆ ಅವ್ರ ಜೊತೆ ಮೋಸ್ಟ್ಲಿ ಅವ್ರಿಗೆ ಯಾರು ಅಟೆನ್ಷನ್ ಕೊಟ್ಟಿರಲ್ಲ, ಯಾರ ಜೊತೆ ಮಾತಾಡ್ಬೇಕು. ಸೊ ಹೀಗಾಗಿ ಅವ್ರು ಈ ತರ ಎಲ್ಲಾ ಪದಗಳನ್ನು ಉಪಯೋಗಿಸಿ ಕಾನ್ಸ್ಟೆಂಟ್ ಯೂಸೇಜ್ ಇಂದ ಅದು 4 ಪದ ಹಾಕಿದ್ರೆ ಲ್ಯಾಂಗ್ವೇಜ್ ಆಗ್ಬಿಡುತ್ತೆ. ಇವ್ರದ್ದು ಕಾನ್ಸ್ಟೆಂಟ್ ಯುಟಿಲೈಸೇಷನ್ ಅದೇ ಲ್ಯಾಂಗ್ವೇಜ್. ನಮ್ಮ ಸೌತ್ ಪಲಕಟ್ಟು ಇದೇ ಭಾಷೆ ಕ್ಲಿಯರ್ ಅವ್ರು ಹೇಳ್ತಾ ಇದ್ದಾರೆ. ನಮ್ಮ ಸೌತ್ ಪಲಕಟ್ಟು ಈ ಮೊದಲಕ್ಕೂ 3,000-4,000 ಎರಡಾಲಕರ ಪಲತ್ತು ಈ ಸೌತ್ ಪಲಕ್ಕು 4 ಭಾಷೆಗಳು ಸರಕಟ್ಟು ಮತ್ತೆ ಪಲಯತೆಗಳು ದೊಡ್ಡ ಪಲಕಟ್ಟುಗಳು ಕೂತಕಲಕು ಬಿಡಕಲತ್ತು ಈ ಭಾಷೆ ಕಲತ್ಯವು ಈ ಭಾಷೆಗೆ ಏಕಿಲ್ತು ಈ ಭಾಷೆ ಕಲತ್ತು ಈ ಭಾಷೆ ಕಲತ್ಯ ಆ ತರ ಮತ್ತೆ ಭಾಷೆಗಳು ಬಡಕಲತ್ತು ಅದು ತಿಳಿಯವರ್ ಕಲಸು ನೀ ಮೊದಲಕ್ಕೂ ಈಗ 4 ನೀ ಅನ್ನವರೆಗೂ ಪಲಾತ್ಯಕ ಬರ್ತಲ್ಲ ತೊಳೋಕರ ಬರ್ತದೆ ಕಲಸರ್ ಬರ್ತದೆ. 4 ಭಾಷೆಗಳನ್ನು ಸೇರಿಸ್ಕೊಳ್ತಾರೋ ಅಥವಾ ಮನಸ್ಸಿಗೆ ಏನ್ ಬರುತ್ತೆ ಅವ್ರು ಬಂದಂತ ಪ್ರತಿಯೊಂದು ಪದಾನು ಉಪಯೋಗಿಸ್ಕೊಂಡು ಮಾತಾಡ್ತಾ ಹೋಗ್ತಾರೆ. ನೀವು ಪ್ರತಿಯೊಂದು ಸರಿ ನೋಡಿ ಯಾವ್ದು ಒಂದೇ ಒಂದು ಮೊನೋಟನಸ್ ಅಲ್ಲಿ ಇಲ್ಲ. ನಾವು ಒಂದು ಮಾತಾಡ್ತಾ ಇದ್ರೆ ಒಂದು ಭಾಷೆ ನಮ್ಗೆ ಅರ್ಥ ಆಗುತ್ತೆ, ಹಚ್ಚಿ ಕೇಳಿಸ್ಕೊಡ್ರೆ. ಅವ್ರದ್ದು ಅಲ್ಲಿಲ್ಲ, ಯಾವ್ದೋ ಪದ ಬರುತ್ತೆ ಇನ್ಯಾವುದೋ ಪದ ಬರುತ್ತೆ, ಕಾನ್ಸ್ಟೆಂಟ್ ಆಗಿ ಸುಮ್ಮನೆ ಮಾತಾಡ್ತಾ ಹೋಗ್ತಿರ್ತಾರೆ. ಅವ್ರ ಪ್ರಕಾರ ಭಾಷೆ ಇರುತ್ತೆ, ಅದು ಹೊರ ಬರುವಾಗ ಮಾತಾಡ್ತಿರ್ತಾರೆ. ಅದು ಇದು ಒಂದಕ್ಕೊಂದು ಸಂಬಂಧ ಇಲ್ಲ. ಅವ್ರ ಕನ್ನಡ ಅವ್ರು ಏನ್ ಬೇಕೋ ಪ್ರತಿಯೊಂದು ಅವ್ರು ಇಷ್ಟ ಬಂದಾಗ ಮಾತಾಡ್ತಾ ಹೋಗ್ತಾರೆ. ಈಗ ಇವರಿಗೆ ನಾನು ಕಂಡ ಮಟ್ಟಿಗೆ ಪ್ರೀತಿಯ ಕೊರತೆ ಕಡಿಮೆ ಇದೆ. ಅಲ್ಲ ಒಂದು ನಿಮಿಷ ಈಗ ನಿಮ್ಮ ಆತ್ಮಕ್ಕೆ ಮಾತಾಡ್ತಾ ಇದೆ, ನಿಮ್ಮ ಶರೀರಕ್ಕೆ ಮಾತಾಡ್ತಾ ಇಲ್ಲ, ಆತ್ಮದ ಜೊತೆ ಮಾತಾಡ್ತಾ ಇದೆ. ಕಣ್ಮುಚ್ಚಿ. ವೆರಿ ಗುಡ್. ಈಗ ನಿಮ್ಮ ವೆರಿ ಗುಡ್ ವೆರಿ ಗುಡ್. ಈಗ ನಾನು ನಿಮ್ಮ ಆತ್ಮದ ಜೊತೆ ಮಾತಾಡ್ತೀನಿ, ಇವರಿಗೆ ಅಲ್ಲ ನಿಮ್ಮ ಜೊತೆ ಮಾತಾಡ್ತೀನಿ. ಆತ್ಮ ಹೊರಟೋಯ್ತು ಹೋಯ್ತು. ಎಸ್, ನಿಮ್ಮ ಹೆಸರೇನು? ರಮಾದೇವಿ. ನಿಮ್ಮ ಯಜಮಾನರು ನಿಮಗೆ ತುಂಬಾ ಪ್ರೀತಿಸ್ತಾರೆ. ಅವರು ಶಿಕ್ಷಕರು, ಆದ್ರೆ ನಿಮ್ಮಷ್ಟು ಅವ್ರು ಮಾತನಾಡಲ್ಲ. ಬಟ್ ತುಂಬಾ ಇದ್ದಾರೆ. ಬೆಳಗಿನಿಂದ ಸಾಯಂಕಾಲದವರೆಗೂ ನಾನು ಟೈಲರಿಂಗ್ ಹೇಳ್ಕೊಡು ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಆದ್ರೆ ಸಾಯಂಕಾಲದವರೆಗೂ ನನಗೆ ಮಾತಾಡೋರು ಇದ್ದೇ ಅವರು ನಿಮ್ ಜೊತೆ ಮಾತಾಡ್ತಾರೆ. ಆದ್ರೆ ನಿಮ್ಗೆ ನಿಮ್ ಯಜಮಾನ್ರ ಜೊತೆ ಮಾತಾಡಕ್ಕೆ ಟೈಮ್ ಯಾವಾಗ ಸಿಗುತ್ತೆ? ಅವಾಗ ಅವ್ರು ಬಂದಿದ್ದು ಮನೆಗೆ ಬಂದವ್ರು ಎಲ್ಲ ಮಾತಾಡ್ತಾರ ಅಥವಾ ನೀವೇ ಎಲ್ಲ ವಿಚಾರನ ಅವ್ರಿಗೆ ಹೇಳ್ತೀರಾ? ಪ್ರತಿಯೊಂದು ವಿಚಾರ ಹೇಳ್ತೀನಿ. ಅವರು ನನಗೆ ಆ ಸ್ಕೂಲಲ್ಲಿ ಆಗಿರೋ ವಿಚಾರಗಳೆಲ್ಲ ನನಗೆ ನೀವು ಒಂದು 20 ಮಾತಾಡಿದ್ರೆ ಅವ್ರು 1-2 ಮಾತಾಡ್ತಾರೆ. ಸ್ಕೂಲಲ್ಲಿ ಆಗಿರೋ ವಿಷಯಗಳೆಲ್ಲ ನಮ್ಗೆ ಹೇಳ್ತಾರೆ ಅವರು. ಫಸ್ಟ್ ನಿಮ್ ಕಾನ್ವರ್ಸೇಷನ್ ಒಂದು ಅರ್ಧ ಗಂಟೆವರೆಗೂ ಕಾನ್ವರ್ಸೇಷನ್ ನಡೆದಾಗ ನಿಮ್ದೇ 20 ನಿಮಿಷದ ಮಾತಿರುತ್ತಾ, ಇನ್ನೊಂದು 10 ನಿಮಿಷದ ಅವ್ರ ಮಾತಿರುತ್ತಾ, ಎಷ್ಟು ನನಗೆ ಗೊತ್ತಿಲ್ಲ, ಕೇಳ್ತಾ ಇದ್ದೀನಿ. ಏನು ಫಸ್ಟ್ ಅಷ್ಟೇ ನೀರಾದ್ರೆ ಏನು ಕಾಯಕ ಇರುತ್ತೋ ಅದು ಮಾತಾಡ್ತೀವಿ. ನಮ್ಮ ಕ್ಲಾಸಲ್ಲಿ ಹಿಂಗಾಯಿತು, ಟೈಲರಿಂಗ್ ಹುಡುಗಿರಲ್ಲಿ ಹಿಂಗಾಯಿತು ಅಂತ ನಾನು ಹೇಳ್ತೀನಿ. ಅವ್ರ ಸ್ಕೂಲಲ್ಲಿ ಹಿಂಗಾಯಿತು, ಹಿಂಗೆ ಟೀಚರ್ಸ್ ಬಂದರು ಅಂತ ಹೇಳ್ತಾರೆ. ಇಂಥ ವಿಷಯಗಳ ಮಾಮೂಲಿ ಅಷ್ಟೇ ಅಲ್ವಾ, ದಿನ ಇರೋದು ಏನಿರುತ್ತೆ. ಮತ್ತು ಏನಾದರೂ ಇದ್ದರೆ ಇಂಥದ್ದು ಇದು ಮಾಡ್ಕೊಳ್ಳೋದು, ಇಂಥವೇನಾದ್ರು ತರಬೇಕು ಅಂದರೆ ಇಂಥದ್ದು ತರೋಣ, ಏನಾದರೂ ಮನೆಗೆ ಬೇಕಂತಾರೆ ಮನೆಗೆ, ಇದು ಮಾಮೂಲಿ ಗಂಡ ಹೆಣ್ಣು. ಓಕೆ, ಭಾಗ್ಯ ಅಲ್ಲ ನಿಮ್ಮ ರಮಾದೇವಿ ಅವರೇ, ಒಂದು ಮಾತು ಹೇಳ್ತೀನಿ. ಈಗ ನಿಮ್ಮ ಮೈ ಮೇಲೆ ಏನೋ ಬಂದಿದೆ ದೇವರು ಅಂತ ಒಂದು ಅಫ್ಕೋರ್ಸ್ ನಿಮ್ಮ ಆತ್ಮ ಅಂತ ಒಪ್ಕೊಳ್ಳೋದಾದ್ರೆ ಈಗ ಅವ್ರು ಮಾತಾಡೋದು ನಾವು ಕೇಳ್ಕೊಂಡ್ವಿ. ಇದು ಯಾಕೆ ಒಂದು ಜನರಿಗೂ ಒಂದು ಕುತೂಹಲ ಇರುತ್ತೆ, ಯಾಕೆ ಈ ರೀತಿಯಾದಂಥ ಒಂದು ಬೆಳವಣಿಗೆ ಆಗುತ್ತೆ ಅಂತ ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಣ್ಣ ಬ್ರೇಕ್ ಇರುತ್ತೆ. ಬ್ರೇಕ್ ಆದಮೇಲೆ ಮತ್ತೆ ಈ ಒಂದು ಚರ್ಚೆ ಮುಂದುವರಿಯುತ್ತೆ.